ಮಂಡ್ಯದ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ಸುಮಾರು 9-10 ವರ್ಷಗಳಿಂದ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾಯಿದೆ. ಅದು ಮಂಡ್ಯ ವಿಶ್ವವಿದ್ಯಾಲಯ ಮತ್ತು ಸಾರಿಗೆ ನೌಕರರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಈಗ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಶಾಲೆಗೆ ಪ್ರವೇಶ ಮಾಡಿದ ದಿನ ಅದು ಯಾವತ್ತು ಅಂದರೆ 7/11/1900 ಆ ದಿನಾಂಕದಲ್ಲಿ ಬಾಬಾ ಸಾಹೇಬ್ರವರು ಶಾಲೆಗೆ ಪ್ರವೇಶ ಮಾಡಿದರು. ಆ ಒಂದು ಸವಿ ನೆನಪಿಗಾಗಿ ಅಂಥ ಒಬ್ಬ ಜ್ಞಾನಿ ಅವತ್ತು ಮಾಡಿದರು ಅನ್ನೋದಕ್ಕೆ ಮಹಾರಾಷ್ಟ್ರದಲ್ಲಿ ಅಲ್ಲಿಯ ಶಾಲಾ ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಆ ದಿನ ಸ್ಟೂಡೆಂಟ್ ಡೇ ಅಂತ ಏನು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ರಾಜ್ಯದಲ್ಲೂ ಮಾಡಬೇಕಾಗ್ತದೆ. ಕರ್ನಾಟಕದಲ್ಲಂತೂ ಖಂಡಿತ ಮಾಡಲೇಬೇಕು. ಯಾಕೆಂದರೆ ಇಡೀ ದೇಶ ಅಷ್ಟೇ ಅಲ್ಲ, ಹೊರದೇಶದಲ್ಲಿ ಕೂಡ ಜ್ಞಾನ ಸೂರ್ಯ ಅಂತ ಅವನಿಗೆ ಅಂಬೇಡ್ಕರ್ ಅವರಿಗೆ ಕರೆಯೋದ್ರಿಂದ ಎಲ್ಲ ದೇಶದ ಎಲ್ಲ ರಾಜ್ಯಗಳು ಕೂಡ ಆವತ್ತಿನ ದಿವಸ ಸ್ಟೂಡೆಂಟ್ ಡೇ ಅಂತ ಮಾಡಿ ಅವ್ರ ಬಗ್ಗೆ ಒಂದು ಅರಿವು ಮೂಡಿಸೋ ಕೆಲಸ ಮಾಡಬೇಕಾಗಿದೆ. ಕರ್ನಾಟಕ ಸರ್ಕಾರ ಇದ್ರ ಕಡೆ ಗಮನ ಹರಿಸಬೇಕು ಮತ್ತು ಸಾರಿಗೆ ಸಂಸ್ಥೆ ಅದು ಸರ್ಕಾರಕ್ಕೆ ಸೇರಿದ್ದಾದ್ರಿಂದ ಈ ಒಂದು ಸ್ಟೂಡೆಂಟ್ ಡೇ ಅಂತ ಮಾಡಿ ಆ ಮಹಾನುಭಾವನ ಹೆಸರನ್ನು ಉಳಿಸಬೇಕು ಅಂತ ನಾವೆಲ್ಲ ಕೂಡ ಕೇಳ್ಕೊಳ್ತೀವಿ. ನಮಸ್ಕಾರ. ನಾನು ಟಿ ತುಂಬ ಭಾಳ ಸಂತೋಷಪಡ್ತಕ್ಕಂಥ ವಿಚಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನವೆಂಬರ್ ತಿಂಗಳಲ್ಲಿ ಅವರು ಶಾಲೆಗೆ ಸೇರಿದ್ರು 1900ರಲ್ಲಿ. ಆ ದಿನವನ್ನು ಮಹಾರಾಷ್ಟ್ರದಲ್ಲಿ ಈಗಾಗಲೇ ವಿದ್ಯಾರ್ಥಿ ದಿನ ಅಂತೇಳಿ ಘೋಷಣೆ ಮಾಡಾಗಿದೆ. ಆ ಒಂದು ದಿನದ ಸ್ಮರಣಾರ್ಥವಾಗಿ ಸಾರಿಗೆ ನೌಕರರಿಗೆ ಒಂದು ರಾಜ್ಯ ಮಟ್ಟದ ಒಂದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ವಿಶ್ವಜ್ಞಾನಿ ಟ್ರಸ್ಟ್ ಅವರು ಅತ್ಯಂತ ಭಾಳ ವಿಶೇಷವಾಗಿ ಭಾಳ ವೈಭವದಿಂದ ಈ ಒಂದು ಟೂರ್ನಿಯನ್ನು ಆಯೋಜನೆ ಮಾಡಿದ್ದಾರೆ. ಆಯೋಜಕರಿಗೆ ಮತ್ತು ಭಾಗವಹಿಸ್ತಕ್ಕಂಥ ರಾಜ್ಯದ ಎಲ್ಲ ಕ್ರೀಡಾಪಟುಗಳಿಗೆ ಶುಭವಾಗಲಿ. ಇದೇ ಮಾದರಿಯಲ್ಲಿ ಆ ದಿನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಆ ಒಂದು ಬಾಬಾ ಸಾಹೇಬರು ಶಾಲೆಗೆ ಸೇರಿದಂಥ ಆ ಒಂದು ದಿನವನ್ನು ಕರ್ನಾಟಕದಲ್ಲಿಯೂ ಕೂಡ ಕಡ್ಡಾಯವಾಗಿ ಅದು ವಿದ್ಯಾರ್ಥಿ ದಿನ ಸ್ಟೂಡೆಂಟ್ ಡೇಸ್ ಅಂತ ಅನೌನ್ಸ್ ಮಾಡಬೇಕು, ಘೋಷಣೆ ಮಾಡಿ ತನ್ನ ಗೌರವವನ್ನು ಇಮ್ಮಡಿಗೊಳಿಸ್ಕೋಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ಆಯೋಜಕರಿಗೂ ಮತ್ತೊಮ್ಮೆ ನನ್ನ ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ಶಂಕರಲಿಂಗೇಗೌಡ ಅಂತೇಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಮಂಡ್ಯ ಮಾಡ್ತಾ ಇದ್ದೀನಿ. ಇವತ್ತೇನು ವಿಶ್ವಜ್ಞಾನಿ ಬಳಗ ಇವತ್ತು ಕ್ರೀಡೆಯನ್ನು ನಡೆಸ್ತಾ ಇದ್ದಾರೋ ಆ ದಿನ ಕರ್ನಾಟಕ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 7ನೇ ತಾರೀಕು 11ನೇ ತಿಂಗಳು 1900ರಲ್ಲಿ ಶಾಲೆಗೆ ಸೇರಿದ್ರು, ಆ ದಿನವನ್ನು ಅಂಬೇಡ್ಕರ್ ಸ್ಟೂಡೆಂಟ್ಸ್ ಡೇ ಅಂತ ಘೋಷಣೆ ಮಾಡಬೇಕು ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀರಿ. ನಾನು ಸುರೇಶ್ ಕಂಠಿ ಅಂತೇಳಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು. ಶ್ರೀಧರ್ ಅಂತ ಮಂಡ್ಯ ನಗರದ 26ನೇ ವಾರ್ಡಿನ ನಗರಸಭಾ ಸದಸ್ಯ. 1900ರ 7ನೇ ತಾರೀಕು 11ನೇ ತಿಂಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾಲೆಗೆ ಸೇರಿದ ದಿನ. ಈ ದಿನವನ್ನು ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ವಿದ್ಯಾರ್ಥಿ ದಿನ ಅಂತ ಘೋಷಣೆ ಮಾಡಿದೆ. ಆ ಒಂದು ದಿನವನ್ನು ನಮ್ಮ ಕರ್ನಾಟಕ ಸರ್ಕಾರವು ಕೂಡ 11/7 ದಿನಾಂಕವನ್ನು ವಿದ್ಯಾರ್ಥಿ ದಿನ ಅಂತ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸ್ತೇನೆ. ಮತ್ತು ವಿಶ್ವಜ್ಞಾನಿ ಸೇವಾ ಟ್ರಸ್ಟ್